श्रीगुरुभ्यो नमः। कान्ताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸ್ಮಧ್ವವಿಜಯ ತೃತೀಯ ಸರ್ಗ 51ನೇ ಶ್ಲೋಕ. ಗುಣನಿಕಾಚರಣಾಧಿಕಗೋಚರಾ ನ ಮಮ ಹೃದ್ದಯಿತೇತ್ಯುದಿತೆ ಮುನಾ ವದವಿಶಾರದವಾದಯಥೇಪ್ಸಿತಂ ತ್ವಮುಪರೀತ್ಯವದದ್ಧರಣೀಸುರಃ. ಗುಣನಿಕಾ ಚರಣಾಧಿಕಗೋಚರ ನ ಮಮ ಹೃದ್ದಯಿತೆ ಇತಿ ಉದಿತೆ ಅಮುನಾ ವದ ವಿಶಾರದವಾದ ವಿಶಾರದವಾದ ಯಥಾ ಈಪ್ಸಿತಂ ತ್ವಂ ಉಪರಿ ಇತಿ ಅವದತ್ ಧರಣೀಸುರಃ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ವಾಸುದೇವನ ಗುರುಗಳಾದ ತೊಟ್ಟಂತಿಲ್ಲಾಯರು ಅಂತ ಪೂಗವನಾನ್ವಯಜ ಅಂತ ಕರೆದಿದ್ದಾರೆ. ಅವರು 50ನೇ ಶ್ಲೋಕ ಆಗಬೇಕಾಗಿತ್ತಲ್ವಾ? ಹೌದು ಆಚಾರ್ಯ, 50 ಆಗಬೇಕು. ಅಥ ಕದಾಚನ ಸೋಧ್ಯಯನಾಂತರೇ ತಮವದತ್ ಕುಪಿತೋನ್ಯಮನಸ್ವಿನಂ ಪಠಸಿ ನೋ ಷಠತೆ ಸಖಿಭಿಃ ಸಮಂ ಕಿಮಿತಿ ನಿತ್ಯ ಉದಾಸಿತಧೀರಿತಿ. ಅಥ ಕದಾಚನ ಸಹ ಅಧ್ಯಯನಾಂತರೇ ತಂ ಅವದತ್ ಕುಪಿತಃ ಅನ್ಯಮನಸ್ವಿನಂ ಪಠಸಿ ನೋ ಷಠ ತೇ ಸಖಿಭಿಃ ಸಮಂ ಕಿಂ ಇತಿ ನಿತ್ಯಂ ಉದಾಸಿತಧೀಹಿ ಇತಿ. ತೊಟ್ಟಂತಿಲ್ಲಾಯರು ಅವರು ಹೇಳಿದರು, ಅವರು ಸಂತುಷ್ಟರಾಗಲಿಲ್ಲ ಅಂತ 49ನೇ ಶ್ಲೋಕದಲ್ಲಿ ಬಂದಿತ್ತು. ಸುಮ್ಮನೆ ಆಟ ಆಡ್ತಾ ಇರ್ತೀವಿ, ಮನೆಗೆ ಹೋಗ್ತಾ ಇರ್ತೀವಿ ಹೊರತು ಪಾಠದಲ್ಲಿ ಗಮನ ಇರೋದಿಲ್ಲ ಹಾಗೆ ಅಂತ ಅಪ್ರಿಯರಾಗಿದ್ರು ಅಂತ ಬಂತು. ಒಂದ್ ಸಮಯ ಹೇಳೇ ಬಿಟ್ರಂತ. ಕದಾಚನ ಕುಪಿತಃ ಅಂದ್ರೆ ಕ್ರುದ್ಧಃ ಸಹ ಆ ಅಧ್ಯಾಪಕರು ಅಧ್ಯಯನಾಂತರೇ ಅಧ್ಯಯನದ ಆದ ಬಳಿಕ ತಂ ವಾಸುದೇವಂ ಆ ವಾಸುದೇವನನ್ನು ಕುರಿತು ಹೇಳ್ತಾರೆ, ಹೇ ಶಠ ಮೂರ್ಖನೇ. ನೋಡಿ, ಮೂರ್ಖ ಅಂತ ಬೈತಾರೆ ವಾಸುದೇವನನ್ನು. ಹೇ ಮೂರ್ಖ, ತೇ ಸಖಿಭಿಃ ಸಮಂ ಕಿಮಿತಿ ನ ಪಠಸಿ. ನೀನು ನಿನ್ನ ಸಹಪಾಠಿಗಳು, ಗೆಳೆಯರು ಅಂತ ಯಾರಿದ್ದಾರೆ, ಸಹವಯಸ್ಕರು, ಅವ್ರ ಜೊತೆಗೆ ಕೂಡಿಕೊಂಡು ಯಾಕೆ ನೀನು ಓದ್ತಾ ಇಲ್ಲ? ಅವ್ರ ಜೊತೆಗೆ ಕೂತು ಓದಬೇಕಾಗಿತ್ತಲ್ವ ನೀನು. ನಿತ್ಯಂ ಉದಾಸಿತಧೀಹಿ ಕಿಂ, ಯಾಕೆ ಯಾವಾಗಲೂ ಕೂಡ ಒಂದು ಉದಾಸೀನವಾದ ಬುದ್ಧಿ. ಶಾಸ್ತ್ರ ಪಾಠ ಅಂದ್ರೆ ಅವರು ಆತರ ಬರೋದೇ ಇಲ್ಲ, ಓದೋದೇ ಇಲ್ಲ. ಯಾಕೆ ಈ ರೀತಿಯಾಗಿ ಉದಾಸೀನ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ ಹಾಗೆ ಅಂತ ಒಂದ್ಸಲ ಕೇಳಿದ್ರು ಅಂತ ಬರ್ತದೆ. ಅದಾದ ಮೇಲೆ ಬರೋದು 51ನೇ ಶ್ಲೋಕ. ಗುಣನಿಕಾ ಚರಣಾಧಿಕ ಗೋಚರ ನ ಮಮ ಹೃದ್ದಯಿತ ಇತಿ ಉದಿತೆ ಅಮುನಾ ಪದ ವಿಶಾರದವಾದ ಯಥಾ ಈಪ್ಸಿತಂ ತ್ವಂ ಉಪರಿ ಇತಿ ಅವದತ್ ಧರಣೀಸುರಃ. ಆಗ ಹೇ ಉಪಾಧ್ಯಾಯ, ಗುರುಗಳೇ ಹಾಗೆಂತ ಸಂಬೋಧನೆ ಮಾಡಿ ವಾಸುದೇವ ಅದಕ್ಕೆ ಉತ್ತರ ಕೊಡ್ತಾರೆ. ಗುಣನಿಕಾ ಹಾಗೆಂದ್ರೆ ಮತ್ತೆ ಮತ್ತೆ ಉಚ್ಚಾರಣೆ ಮಾಡೋದು. ಗುಣನಂ ಅಂದ್ರೆ ಮತ್ತೆ ಮತ್ತೆ ಉಚ್ಚಾರಣೆ ಮಾಡೋದು ಅಂತ ಅರ್ಥ. ಹೌದು, ಅಧ್ಯಯನ ಹಾಗೆ ಆಗ್ತದೆ ನೋಡಿ. ನಾವೇ ನೋಡಿ, ಒಂದ್ಸಲ ಹೇಳಿದ್ದನ್ನ ಹಾಗೆ ಬಿಡೋದಿಲ್ಲ, 3 ಸಾರಿ ಹೇಳಬೇಕು ಹಾಗೆ ಅಂತ ಹೇಳ್ತೀವಿ. ಪುನಃ ಪುನಃ ಉಚ್ಚಾರಣೆ ಮಾಡ್ಬೇಕದು, ಹಾಗೆ ಬರೋದದು ಸಂಸ್ಕೃತ. ನ ಮಮ ಹೃದ್ದಯಿತ, ನೀವು ಈ ರೀತಿಯಾಗಿ ಮಾಡೋದು ನನಗೆ ಮನಸ್ಸಿಗೆ ಪ್ರಿಯ ಆಗ್ತಾ ಇಲ್ಲ. ಪ್ರಿಯ ನ ಭವತಿ, 3 ಸಾರಿ ಹೇಳೋದು ಅಥವಾ ಮತ್ತೆ ಮತ್ತೆ ಅನುಚ್ಚಾರಣೆ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಈ ರೀತಿಯಾಗಿ ವಾಸುದೇವೇನ ಉದಿತೆ ಸತಿ, ವಾಸುದೇವ ಈ ರೀತಿಯಾಗಿ ಹೇಳಿದಾಗ ಧರಣೀಧರಃ ಆ ಬ್ರಾಹ್ಮಣ ತೊಟ್ಟಂತಿಲ್ಲಾಯರು ವಿಶಾರದೋ ವಿದ್ವಾನ್ ತದ್ವದಿತಿ ವಿಶಾರದವಾದ ತತ್ಸಂಬುದ್ಧಿ. ಏ ವಿಶಾರದವಾದ ವಾಸುದೇವನ ಕುರಿತು ಹೇಳ್ತಾರೆ,
ಎಲ್ಲವನ್ನೂ ತಿಳಿದವನಂತೆ ಮಾತನಾಡುವವನೇ ಹಾಗೆ ಅಂತ ಅರ್ಥ ಅದಕ್ಕೆ. ಪಂಡಿತನಂತೆ ಮಾತಾಡ್ತೀಯಲ್ಲೋ ನೀನು, ಇನ್ನೂ ಅಧ್ಯಯನೇ ಆಗಿಲ್ಲ ಹಾಗೆ ಅಂತ ಸಂಬೋಧನೆ ಮಾಡಿ ತ್ವಂ ಉಪರಿ ಯಥೇಪ್ಸಿತಂ ವದ. ಈಗೇನ್ ನಾವು ಪಾಠ ಮಾಡ್ತಾ ಇದ್ದೀವಿ, ಆ ಪಾಠದ ಮುಂದಿನ ಭಾಗ ವೇದ ಮಂತ್ರಗಳು, ಅದರ ಮುಂದಿನ ಭಾಗವನ್ನ ನೀನು ಹೇಳು. ಹಾಗೆ ಯಥೇಷ್ಟಂ, ಮುಂದೆ ಯಾವ್ದು ಬರ್ತದೋ ಅದನ್ನ ನೀನು ಹೇಳು. ಇದು ಅದು ಅಂತ ಏನ್ ನಿರ್ಧಾರ ಇಲ್ಲ. ಈಗೇನ್ ನಾವು ಪಾಠ ಮಾಡಿದ್ದೀವಿ ಅದ್ರದ್ದು ಮುಂದಿನದ್ದು ಭಾಗ ಯಾವ್ದಾದ್ರೂ ತಗೋ, ಅದನ್ನ ಹೇಳು ಹಾಗೆ ಅಂತ ಹೇಳ್ತಾರೆ. ಹೇಳಿದಾಗ ವಾಸುದೇವ ಪಾದಾದಿ ಗುಣನಂ ತವ ಪ್ರಿಯಂ ನ ಚೇತ್ ಇತ ಉಪರಿ ವರ್ಗಶಃ ಸಂಹಿತಾಂ ಪದಂ ಕ್ರಮಂ ವಾ ಅನ್ಯದ್ವಾ ಯಥೇಪ್ಸಿತಂ ವದ. ಹಾಗೆ ಮುಂದಿನ ಭಾಗವನ್ನ ಹೇಳು ನೀನು ಹಾಗೆ ಅಂತ ವಾಸುದೇವನಿಗೆ ಹೇಳಿದ್ರು ಹಾಗೆ ಅಂತ ಬರುತ್ತದೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.